ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ರೀಜನಲ್ ರೂರಲ್ ಬ್ಯಾಂಕಲ್ಲಿ ಹೊರಡಿಸಿರುವ 8594 ವಿವಿಧ ಹುದ್ದೆಗಳ ನೇಮಕಾತಿ ಕುರಿತು ಇವತ್ತು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಈ ವಿವಿಧ ಹುದ್ದೆಗಳ ಕುರಿತಾಗಿ ವಿವರಗಳನ್ನು ನೋಡ್ತಾ ಹೋಗೋಣ. ಈ ವರದಿಯಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹೊರಡಿಸಿದ 9000 ವಿವಿಧ ಹುದ್ದೆಗಳ ನೇಮಕಾತಿ ಕುರಿತು ತಿಳಿಸಲಾಗುತ್ತದೆ. ಇದು ಒಂದು ಬ್ಯಾಂಕ್ ಕ್ಷೇತ್ರದಲ್ಲಿ ಹುಡುಕುವಂಥವರಿಗೆ ಅದ್ಭುತ ಅವಕಾಶ ಅಂತ ಹೇಳ್ಬೋದು. ಈ ಹುದ್ದೆಗೆ ಆಸಕ್ತಿ ಉಳ್ಳವರು ಕೆಳಗಿನ ಮಾಹಿತಿ ಪರಿಶೀಲಿಸಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಬನ್ನಿ, ಈ ಉದ್ಯೋಗದ ಮಾಹಿತಿ ಮತ್ತು ವಿವರಗಳನ್ನು ಕೆಳಗೆ ತಿಳಿತಾ ಹೋಗೋಣ. ಈ ಉದ್ಯೋಗವನ್ನು ಪಡೆದುಕೊಳ್ಳುವ ಅವಕಾಶ ನಿಮ್ಮದಾಗಲಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕಚೇರಿ ಸಹಾಯಕ ಹುದ್ದೆಗಳ ನೇಮಕಾತಿ IBPS RRB CRP ರಿಕ್ರೂಟ್ಮೆಂಟು 2024. ಬ್ಯಾಂಕಿಂಗ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ಖಾಲಿ ಇರುವ 9000 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದುಬಿಟ್ಟು 27/6/2023. ನೋಟಿಫಿಕೇಷನಲ್ಲಿ 23 ಅಂತ ರಾಂಗ್ ಆಗಿದೆ. ಅದು ಆ್ಯಕ್ಚುಲಿ ಬಂದುಬಿಟ್ಟು 27/6/2024. ಇದಕ್ಕಿಂತ ಮುಂಚೆ ನಾವು ಅರ್ಜಿ ಸಲ್ಲಿಕೆ ವಿವರವನ್ನು ನೋಡ್ತಾ ಹೋಗೋಣ. ಅಂದರೆ ಅರ್ಜಿ ಸಲ್ಲಿಕೆ ಅರ್ಹತೆ, ವಯೋಮಿತಿ ಮತ್ತು ಇತರ ಮಾಹಿತಿಗಳನ್ನು ತಿಳಿತಾ ಹೋಗೋಣ. ಸಂಸ್ಥೆಯ ಹೆಸರು ಬಂದುಬಿಟ್ಟು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS. ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋಣ. ಕೆಳಗೆ ಕಚೇರಿ ಸಹಾಯಕ ವಿವಿಧೋದ್ದೇಶ ಡಿಪಾರ್ಟ್ಮೆಂಟಲ್ಲಿ 5538 ಹುದ್ದೆಗಳು ಖಾಲಿ ಇದ್ದಾವೆ. ಆಫೀಸರ್ ಸ್ಕೇಲ್ 1ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ 2485 ಹುದ್ದೆ ಖಾಲಿ ಇದೆ. ಆಫೀಸರ್ ಸ್ಕೇಲ್ 2ನಲ್ಲಿ ಸಾಮಾನ್ಯ ಬ್ಯಾಂಕಿಂಗಲ್ಲಿ 315 ಹುದ್ದೆಗಳು ಖಾಲಿ ಇದೆ. ಆಫೀಸರ್ ಸ್ಕೇಲ್ 2ನಲ್ಲಿ IT ನಲ್ಲಿ 68 ಹುದ್ದೆಗಳು ಖಾಲಿ ಇದೆ. ಆಫೀಸರ್ ಸ್ಕೇಲ್ 2 CAನಲ್ಲಿ 21 ಹುದ್ದೆ ಖಾಲಿ ಇದೆ. ಆಫೀಸರ್ ಸ್ಕೇಲ್ 2 ಕಾನೂನು ಮತ್ತು ಲೀಗಲಲ್ಲಿ 24 ಹುದ್ದೆ ಖಾಲಿ ಇದೆ. ಆಫೀಸರ್ ಸ್ಕೇಲ್ 2 ಖಜಾನೆ ವ್ಯವಸ್ಥಾಪಕರು ಮತ್ತು ಟ್ರೆಷರಿ ಮ್ಯಾನೇಜರು 8 ಹುದ್ದೆ ಖಾಲಿ ಇದೆ. ಆಫೀಸರ್ ಸ್ಕೇಲ್ 2 ಮಾರ್ಕೆಟಿಂಗಲ್ಲಿ 3 ಹುದ್ದೆ ಖಾಲಿ ಇದೆ. ಆಫೀಸರ್ ಸ್ಕೇಲ್ 2 ಕೃಷಿನಲ್ಲಿ 59 ಹುದ್ದೆ ಖಾಲಿ ಇದೆ. ಆಫೀಸರ್ ಸ್ಕೇಲ್ 3 ಹಿರಿಯ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು 73 ಹುದ್ದೆ ಖಾಲಿ ಇದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 8594 ಹುದ್ದೆಗಳು ಖಾಲಿ ಇದೆ. ಇದು ಹುದ್ದೆಗಳ ವಿವರ ಮತ್ತು ಯಾವ್ಯಾವ ಸ್ಕೇಲ್ ಅಂಡರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇದೆ ಅಂತ ನೋಡಿದ್ವಿ. ಈಗ ವೇತನ ಅಥವಾ ಸಂಬಳ, ಈ ಹುದ್ದೆಗಳ ವಿವರಿಗೆ ತಕ್ಕಂತೆ ಸ್ಕೇಲ್ ವೈಸು ವೇತನ ಮತ್ತು ಸಂಬಳ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ಈ ಅಧಿಕೃತ ಮಾಹಿತಿಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಈ ಕೆಳಗಿನ ಶ್ರೇಣಿಯಲ್ಲಿ ವೇತನ ಪಾವತಿಸಲಾಗುವುದು. ಆಫೀಸರ್ ಸ್ಕೇಲ್ 1 ಅವರಿಗೆ 51,000ದಿಂದ 58,000ವರೆಗೂ ತಿಂಗಳಿಗೆ ಸಂಬಳ ಇರುತ್ತೆ. ಆಫೀಸರ್ ಸ್ಕೇಲ್ 2ನಲ್ಲಿ ಬರೋವಂಥ ಡಿಪಾರ್ಟ್ಮೆಂಟ್ಗಳಲ್ಲಿ 48,170ರಿಂದ 69,800ವರೆಗೂ ಇರುತ್ತೆ. ಕಚೇರಿ ಸಹಾಯಕ 21,000ದಿಂದ 48,000ವರೆಗೂ ಇರುತ್ತೆ. ವೇತನದ ಜೊತೆಗೆ DA, HRA ಮುಂತಾದ ಸೌಲಭ್ಯಗಳು ಇರುತ್ತೆ ಇದರಲ್ಲಿ. ಬನ್ನಿ, ಯಾವ ಡಿಪಾರ್ಟ್ಮೆಂಟ್ ಅಂತ ಆಯಿತು, ವೇತನ ಮತ್ತು ಸ್ಯಾಲ್ರಿ ನೋಡಿದ್ದಾಯಿತು. ಕೆಳಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ನೋಡೋಣ. ಅಭ್ಯರ್ಥಿಗಳು 1ನೇ ತಾರೀಕು 6ನೇ ತಿಂಗಳು 2024 ಒಳಗೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರಬೇಕು.
1/6/24 ಯಾವುದೇ ವಿಷಯದಲ್ಲಿ ಪದವಿ ಕಂಪ್ಲೀಟ್ ಮಾಡಿದರೆ, ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅರ್ಜಿ ಶುಲ್ಕ ಏನಿರುತ್ತೆ ಅಂದರೆ, ಸಾಮಾನ್ಯ ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳು, EWS ಅಭ್ಯರ್ಥಿಗಳಿಗೆ 850 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲರಿಗೆ 175 ರೂಪಾಯಿ ಇರುತ್ತೆ. ಅರ್ಜಿ ಶುಲ್ಕವನ್ನು ನಾವು ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು. ಯಾವುದೇ ಬ್ಯಾಂಕು, ಪೋಸ್ಟ್ ಆಫೀಸಲ್ಲಿ ಹೋಗಿ ಪಾವತಿ ಮಾಡೋಕ್ಕಾಗಲ್ಲ. ಬನ್ನಿ ಕೆಳಗೆ ಅರ್ಜಿ ಶುಲ್ಕ ಆಯಿತು, ಶೈಕ್ಷಣಿಕ ಅರ್ಹತೆ ಆಯಿತು, ವಯೋಮಿತಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, 1/6/2024 ವಯಸ್ಸು ಕೆಳಗೆ ಈ ಥರ ಹೇಳಿದ್ದಾರೆ. ಅಂದರೆ ಸ್ಕೇಲ್ ವೈಸು ನಮಗೆ ವಯಸ್ಸಿನ ಮಿತಿಯನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಆಫೀಸರ್ ಸ್ಕೇಲ್ 1ನಲ್ಲಿ 21ರಿಂದ 40 ವರ್ಷ ಆಗಿರಬೇಕು. ಆಫೀಸರ್ ಸ್ಕೇಲ್ 2ಗೆ 21ರಿಂದ 32 ವರ್ಷ ಆಗಿರಬೇಕು. ಆಫೀಸರ್ ಸ್ಕೇಲ್ 3ನಲ್ಲಿ 18ರಿಂದ 28 ವರ್ಷ ಆಗಿರಬೇಕು. ಕಚೇರಿ ಸಹಾಯಕಗೆ 18ರಿಂದ 28 ವರ್ಷ. ಬನ್ನಿ ಗರಿಷ್ಠ ವಯೋಮಿತಿ ಸಡಿಲಿಕೆ ಏನು ಕೊಟ್ಟಿದ್ದಾರೆ ನೋಡೋಣ. ಪರಿಶಿಷ್ಟ ಜಾತಿ ಅಂದರೆ SC, ಪರಿಶಿಷ್ಟ ಪಂಗಡ ST, ಈ ಕೆಟಗರಿಯಲ್ಲಿರೋರಿಗೆ 5 ವರ್ಷ ಸಡಿಲಿಕೆ ಇದೆ. ವಯೋಮಿತಿ ಸಡಿಲಿಕೆ 5 ವರ್ಷ ಇದೆ. ಇತರೆ ಹಿಂದುಳಿದ ವರ್ಗಗಳಿಗೆ 3 ವರ್ಷ ಇದೆ. ಅಂಗವಿಕಲರಿಗೆ 10 ವರ್ಷ, ಅಂದರೆ ಅವ್ರ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತದು. ಬನ್ನಿ ಕೆಳಗೆ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡೋಣ. ವಯೋಮಿತಿ ಆಯಿತು, ಕೆಳಗೆ ಆಯ್ಕೆ ವಿಧಾನ ಏನಿದೆ ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ಪೂರ್ವಭಾವಿ ಪರೀಕ್ಷೆ ಇರುತ್ತೆ. ಸೆಕೆಂಡ್ ಬಂದುಬಿಟ್ಟು ಮುಖ್ಯ ಪರೀಕ್ಷೆ ಇರುತ್ತೆ. ಅದು ನೀವು ಯಾವ್ಯಾವ ಸ್ಕೇಲಲ್ಲಿ ಹಾಕಿರ್ತೀರ ಡಿಪಾರ್ಟ್ಮೆಂಟ್ ವೈಸ್ ಜಾಬು ಅದ್ರ ಮೂಲಕನೇ ಇರುತ್ತೆ. ನೆಕ್ಸ್ಟು ಸಂದರ್ಶನ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಫಸ್ಟ್ ಎಕ್ಸಾಮ್ ಇರುತ್ತೆ, ಆಮೇಲೆ ಮೇನ್ ಎಕ್ಸಾಮ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಅಂದರೆ ಸಂದರ್ಶನ ಇರುತ್ತೆ. ಅದು ನೀವು ಸ್ಕೇಲ್ ವೈಸ್ ಯಾವ ಥರ ಅಪ್ಲೈ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಮುಖ ದಿನಾಂಕಗಳು ಅಂದರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದುಬಿಟ್ಟು 7ನೇ ತಾರೀಕು 6ನೇ ತಿಂಗಳಲ್ಲೇ ಸ್ಟಾರ್ಟ್ ಆಗಿದೆ 2024ರಲ್ಲಿ. ಕೊನೆ ದಿನಾಂಕ ಬಂದುಬಿಟ್ಟು 27/6/2024. ಪ್ರಮುಖ ದಿನಾಂಕಗಳು ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 7/6/2024 ಇರುತ್ತೆ. ಕೊನೆ ದಿನಾಂಕ 27/6/2024 ಇರುತ್ತೆ. ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ 2024ಕ್ಕೆ ನಡೆಯುತ್ತೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಅದೇ ತಿಂಗಳಲ್ಲಿ ಹಿಂದೆ ಮುಂದೆ ಆಗ್ಬೋದು. ಅರ್ಜಿ ಸಲ್ಲಿಸಲು ನೀವು www.ibps.in ಹೋಗಿ ನೀವಲ್ಲಿ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಇವೆಲ್ಲ ನೀವು ಡೀಟೇಲ್ಸ್ನೆಲ್ಲ ತಿಳ್ಕೊಂಬಿಟ್ಟು ಫಸ್ಟು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಡೀಟೇಲ್ಸ್ ತಿಳ್ಕೊಂಡು ಅಪ್ಲೈ ಮಾಡಿ. ಯಾರಿಗಾದರೂ ಬೇಕು ಅಂತಂದರೆ ನನ್ನ ಹತ್ರ ಇಂಗ್ಲೀಷ್ ವರ್ಷನ್ನು PDF ಇದೆ. ಇದರಲ್ಲಿ ಬೇಕು ಅನ್ನೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನನಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅವರಿಗೆ PDF ಬೇಕು ಅಂದವರಿಗೆ PDF ಕಳಿಸ್ಕೊಡ್ತೀನಿ. PDF ಪ್ರಕಾರ ಪದವಿಯಲ್ಲಿ 50% ಕಂಪ್ಲೀಟ್ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ಅದೊಂದು ಮೇಯ್ನಾಗಿ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ನೋಡಿ, ಇದೊಂದು ಸುವರ್ಣಾವಕಾಶ ಬ್ಯಾಂಕಿಂಗ್ ಕ್ಷೇತ್ರ ಹುಡುಕೋರಿಗೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. PDF ಬೇಕು ಅಂದವರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಲೈಕ್ ಮಾಡಿ ವಿಡಿಯೋಗೆ. ಹಂಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅವರಿಗೆ PDF ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.